ಈ ಒಂದು ಡೆಮಾನ್ಸ್ಟ್ರೇಷನ್ ಹೇಳುತ್ತೆ ಸರಿಗಮಪ ಇಸ್ ನಾಟ್ ಎ ಶೋ, ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್. ಇಲ್ಲಿ ಬಂದು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಎಲ್ಲಿಂದ ಎಲ್ಲರಿಗೂ ಬೆಳೀತಾರೆ ಅನ್ನೋ ನಾವು ಕಣ್ಣಾರೆ ನೋಡಿದ್ದೀವಿ. ಅಂದರೆ ಒಂದು ಸ್ಟಾರೇ ಹಾಕಬೇಕು ಅಂತ ಏನಿಲ್ಲ, ಅಥವಾ ಪ್ಲೇಬ್ಯಾಕೇ ಹಾಡಬೇಕು ಅಂತಿಲ್ಲ. ನಿನ್ನೆಗಿನ ಇವತ್ತು ಬೆಟರ್ ಇದ್ದರೆ ಸಾಕು ಅವ್ನು ಸಕ್ಸಸ್ಫುಲ್. ಇದೇ ರೀತಿ ನಿನ್ನೆ ನೆಕ್ಸ್ಟ್ ಎಪಿಸೋಡ್ ಇನ್ನೂ ಚೆನ್ನಾಗಿ, ಇವತ್ತಿಗಿನ ಬೆಟರ್ ಏನು ಮಾಡ್ಬೋದು ಅಂತ ಅದು ಮಾಡ್ಕೊಂಡು ಹೋದರೆ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ಬಿಡ್ತೀವಿ. ತುಂಬ ಚೆನ್ನಾಗಿ ಹಾಡತಾಯಿ, ತುಂಬ ಚೆನ್ನಾಗಿ, ವೆರಿ ಗುಡ್. ಆ ಶಿವನ ಆಶೀರ್ವಾದ ನಿಮ್ಮ ಮೇಲಿರಲಿ. ಕೊನೆಯಲ್ಲಿ ನೀನು ಆ ಕಡೆ ತಿರುಗಿ ಆ ಶಿವನ ನೋಡ್ಕೊಂಡು ಹಾಡಬೇಕಾದ್ರೆ ಅಂತೂ ತುಂಬ ರೋಮಾಂಚನ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು ಗುರುಗಳೇ. ಫಸ್ಟ್ ಆಫ್ ಆಲ್ ಈ ಸಾಂಗು ಒಂಥರ ಓಪನ್ ಕ್ಯಾನ್ವಸ್ ಥರ, ಆ ರಾಗನೇ ಆಗಿದೆ. ಆ ರಾಗ ಸುಮ್ಮನೆ ಹಾಡಿದ್ರೇ ಅದರಲ್ಲಿ ಭಾವ ಇದೆ, ಆ ಥರದ್ದು ಒಂದು ರಾಗ ಇದು. ನಿನಗೆ ಯು ಆರ್ ಲಕ್ಕಿ ಟು ಗೆಟ್ ಅ ಸಾಂಗ್ ಲೈಕ್ ದಿಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗನ್ಸುತ್ತೆ ತುಂಬ ಸಟಲ್ಲಾಗಿ ಚೆನ್ನಾಗಿತ್ತು ಇದು, ಓವರ್ ಡ್ರಾಮಟೈಸ್ಡ್ ಆಗಿ ಅಲ್ಲದೆ ಸಟಲ್ಲಾಗಿ ಚೆನ್ನಾಗಿತ್ತು ಈ ಪರ್ಫಾರ್ಮೆನ್ಸು, ವಿಚ್ ಇಸ್ ವೆರಿ ಒಂಥರ ಫ್ರೆಶ್ ಆಗಿತ್ತು ನೀನು ಮಾಡಿತ್ತು. ಆ್ಯಂಡ್ ವಂಡರ್ಫುಲ್ ಸಿಂಗಿಂಗ್ ಆ್ಯಸ್ ಯೂಶುವಲ್. ಕೀಪ್ ಇಟ್ ಅಪ್, ಚೆನ್ನಾಗಿದೆ, ಗುಡ್. ಥ್ಯಾಂಕ್ ಯು ಗುರುಗಳೇ. ಜಯಲಕ್ಷ್ಮಿ, ನೀವು ಕೇಳದೇನೆ ಒಂದು ವಾರ ಅದು ಗೋಲ್ಡನ್ ಪರ್ಫಾರ್ಮೆನ್ಸ್ ಬಂತು. ಅಕಸ್ಮಾತ್ ಆ ಮಂಜುನಾಥ ಏನಾದ್ರು ನಿಮ್ಮ ಮುಂದೆ ಪ್ರತ್ಯಕ್ಷ ಆದ್ರೆ ಜಯಲಕ್ಷ್ಮಿ ಏನ್ ವರ ಕೇಳ್ತೀರಾ ದೇವ್ರ ಹತ್ರ? ನಿಮ್ಮ ಆಶೀರ್ವಾದ ಸದಾ ಇರಲಿ, ನನ್ನ ಮ್ಯೂಸಿಕ್ ಜರ್ನಿ ಆಗಲಿ, ಸ್ಟಡೀಸ್ ಜರ್ನಿ ಆಗಲಿ, ಹಾಕಿ ಜರ್ನಿ ಆಗಲಿ, ಹಿಂಗೆ ಮುಂದುವರಿಲಿ, ಅದೊಂದೇ ನಾನು ಈಡೇರ್ತೀನಿ. ಸೂಪರ್ ಜಯಲಕ್ಷ್ಮಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮದರ್ ಪ್ರಾಮಿಸ್ ಅನ್ನೋ ಟೈಟಲ್ಲೇ ಇಟ್ಕೊಂಡು ಹೊಸ ಸಿನಿಮಾ ಬೆಳ್ಳಿ ತೆರೆಗೆ ಬರ್ತಾ ಇದೆ. ಈ ಸಿನಿಮಾದ ಚಿತ್ರತಂಡ ಈಗ ನಮ್ಮ ವೇದಿಕೆ ಮೇಲೆ ಬರಲಿದ್ದಾರೆ. ಲೆಟ್ಸ್ ವೆಲ್ಕಮ್ ಮಾದೇವ್, ಯಶವಂತ್ ಶೆಟ್ಟಿ, ಪೂರ್ಣಚಂದ್ರ ಹಾಗೂ ಶ್ರೀವತ್ಸ ಆನ್ ಸ್ಟೇಜ್. ಚಿತ್ರತಂಡಕ್ಕೆ ಇದು ಮೋಸ್ಟ್ ಟ್ರೆಂಡಿಂಗ್ ಅಲ್ಲಿ ಇದ್ದಂತ ಸ್ಟೆಪ್ ಇದು ಇದೆಯಲ್ಲ, ಅದನ್ನ ಇಲ್ಲಿ ಹಾಕ್ಬೇಕು ಅಂತ ಐಡಿಯಾ ಯೋಚನೆ ಮಾಡಿದೆ ಏನಾದ್ರು ನೀವಾ? ಹೌದು, ನಮ್ಮ ಇಡೀ ತಂಡ ಅದ್ರ ಬಗ್ಗೆ ಪ್ಲಾನ್ ಮಾಡಿ, ಶಶಾಂಕ್ ಸೋಗಲ್ ಅವರು ಅದನ್ನ ಆಕ್ಚುಲಿ ಕಂಪೋಸ್ ಮಾಡಿದ್ದು. ಸೊ ಅವ್ನ್ ಪ್ಲಾನ್ ಮಾಡಿ ಆ ಸಾಂಗ್ ಡೈರೆಕ್ಟ್ ಮಾಡಿದ್ದ, ಪ್ರಮೋಷನಲ್ ಸಾಂಗ್ ಇದು. ಬಟ್ ಏನ್ ಸರ್ ಈ ಸಾಂಗ್ ಆಕ್ಚುಲಿ ಏನ್ ಸರ್? ಬೇಸಿಕಲಿ ರಗಸದ ಆ ಅನ್ನೋ ಒಂದು ನಾವ್ಯಾರು ಕಲ್ತಿಲ್ಲ, ಸೊ ಜೆನ್ಜಿ ಹುಡುಗರು ಕಲ್ತಿದ್ದಾರೆ. ಸೊ ನಲಿ ಕಲಿ ಅಂತ ಕರ್ನಾಟಕ ಸರ್ಕಾರ ಒಂದು ಇದು ಮಾಡಿ ಅದರಲ್ಲಿ ಜೋಡ್ ಪದಗಳನ್ನ ಕಲಿಯೋ ರೀತಿ ಮಕ್ಕಳಿಗೆ ಈಸಿ ಆಗ್ಲಿ ಅನ್ನೋ ತರ ಒಂದು ರಾಗದಲ್ಲಿ ಹೇಳ್ಕೊಟ್ರು. ಓಹೋ, ಅದನ್ನ ನೀವು ಸಾಂಗ್ ಆಗಿ ಯೂಸ್ ಮಾಡಿದಿರ. ದಟ್ಸ್ ವೆರಿ ನೈಸ್. ನಿಮ್ಮ ತಂಡದ ಪ್ರಕಾರ ವಾಟ್ ಇಸ್ ಮದರ್ ಪ್ರಾಮಿಸ್? ಮದರ್ ಪ್ರಾಮಿಸ್ ಅಂದ್ರೆ ದ ಅಲ್ಟಿಮೇಟ್ ಎಂಡ್, ಅಂದ್ರೆ ಅದನ್ನ ಮೀರಿದ ಯಾವ್ದು ಪ್ರಾಮಿಸ್ ಇಲ್ಲ ಅಂತ. ಈಗ ನಮ್ಮ ಅಮ್ಮನೇ ಮದರ್ ಪ್ರಾಮಿಸ್ ಆಗ್ತಾರೆ ನನ್ನ ಜೊತೆಗೆ, ಇದನ್ನ ಮಾಡಿದ್ಯಾ, ನಾನು ಹೇಳಿದ್ದಲ್ಲ ಆ ಕೆಲಸ ಮಾಡಿದ್ಯಾ, ಮಾಡಿದೀನಿ ಅಂತ ಸಿಂಪಲ್ ನನ್ನ ಮೇಲೆ ಹಣೆ ಹಾಕೋ ಅಂತಾರೆ. ಸೊ ಫಾದರ್ ಆಫ್ ಆಲ್ ಪ್ರಾಮಿಸಸ್ ಮದರ್ ಪ್ರಾಮಿಸ್. ಕರೆಕ್ಟ್. ಯಶವಂತ್, ನೀವ್ ಹೇಳಿ, ಮದರ್ ಪ್ರಾಮಿಸ್ ಚಿತ್ರತಂಡದಲ್ಲಿ ಇದ್ದೀರಾ ನೀವು, ಎಷ್ಟು ಹೆಮ್ಮೆ ಇದೆ? ಬಹಳ ಖುಷಿ ಆಗುತ್ತೆ ಇಂಥ ತಂಡದ ಜೊತೆ ಕೆಲಸ ಮಾಡೋದಕ್ಕೆ. ಮೂವಿ ಓವರ್ ಆಲ್ ಫನ್ ಇದೆ. ನನ್ನಂತ ಜೆನ್ಜಿ ಹುಡುಗರು ತುಂಬಾ ಜನ ಇದ್ದಾರೆ, ಹೆಚ್ಚು ಕಮ್ಮಿ 36 ಜನ ಇದ್ದಾರೆ ನಮ್ಮ ತಂಡದಲ್ಲಿ. ಅರುಣ್ ಅವರೇ, ನೀವ್ ಹೇಳಿ. ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಬಂದು ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಕೆಲಸ ಮಾಡುವಂತ ಹುಡುಗ. ಚೆನ್ನಾಗಿದೆ, ನಮ್ಮ ಕಡೆ ಎಲ್ಲ ಸಖತ್ತಾಗಿ ಓಡ್ತಾ ಇದೆ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ, ನೀವು ಎಲ್ಲ ಹೋಗಿ ನೋಡಿ ಅಂತ ಹೇಳ್ತೀನಿ. ಮಾದೇವ್ ಅವರೇ, ಸೊ ಸಿನಿಮಾ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈ ಸಿನಿಮಾ ಬಂದು ಪಕ್ಕ ಕಾಮಿಡಿ ಎಂಟರ್ಟೈನರ್. ಆ ಥಿಯೇಟರ್ ಅಲ್ಲಿ ಎಲ್ಲರ ಜೊತೆ ಕೂತ್ಕೊಂಡು ನಕ್ಕು ನೋಡಬಹುದಂತ ಸಿನಿಮಾ. ಸೊ ಆ ಫೀಡ್ಬ್ಯಾಕ್ ನಮಗೆ ತುಂಬಾ ಖುಷಿ ಕೊಡ್ತು.